ರಾಜ್ಯದ 2 ಕ್ಷೇತ್ರಗಳು ಸೇರಿದ ಹಾಗೆ ದೇಶದ 5 ರಾಜ್ಯಗಳಿಗೆ ನಡೆಯುವಂತ ಚುನಾವಣೆಗೆ ಸಂಬಂಧಪಟ್ಟಾಗಿನ ಮುಹೂರ್ತ ಫಿಕ್ಸ್ ಆಗಿದೆ. ಹೌದು, ಕರ್ನಾಟಕದ ವಿಚಾರವಾಗಿ ಹೇಳೋದಾದ್ರೆ ಬಾಗಲಕೋಟೆ ಜೊತೆಗೆ ದಾವಣಗೆರೆ ದಕ್ಷಿಣ ದೇಶದ ಹಲವು ರಾಜ್ಯಗಳು ಅಂತ ಈಗ ತಾನೇ ನಾನು ಹೇಳಿದ್ನಲ್ಲ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ, ತಮಿಳುನಾಡು, ನಮ್ಮ ಪಕ್ಕದ ಕೇರಳ ಅಂದ್ರೆ ಈಗಿನ ಕೇರಳಂ. ಸೊ ಇಲ್ಲಿ ಈಗ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಬಾಗಲಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಗೆ ಏಪ್ರಿಲ್ 9ನೇ ತಾರೀಕಿನಂದು ಮತದಾನ ನಡೆಯುತ್ತೆ. ಮೇ 4ನೇ ತಾರೀಕಿನಂದು ಫಲಿತಾಂಶ ಪ್ರಕಟ ಆಗುತ್ತೆ. ಸೊ ವಿಚಾರ ಏನಂದ್ರೆ ಮಾರ್ಚ್ 16ನೇ ತಾರೀಕಿನಿಂದ ಉಪಚುನಾವಣೆಗೆ ಅಧಿಸೂಚನೆ ಪ್ರಕಟ ಆಗುತ್ತೆ. ಮಾರ್ಚ್ 29ನೇ ತಾರೀಕಿನಂದು ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆ ದಿನ. ಮಾರ್ಚ್ 24ನೇ ತಾರೀಕಿನಂದು ನಾಮಪತ್ರಗಳನ್ನ ಪರಿಶೀಲಿಸ್ತಾರೆ ಅಧಿಕಾರಿಗಳು. ಮಾರ್ಚ್ 26ನೇ ತಾರೀಕಿನಂದು ನಾಮಪತ್ರ ಹಿಂಪಡೆಯೋದಕ್ಕೆ ಕೊನೆ ದಿನ. ಸೊ ಇದು ರಾಜ್ಯದ 2 ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗಿನ ಉಪಚುನಾವಣೆಯ ಮಾಹಿತಿ. ನಿಮಗೆ ನಾವು ಈಗ ತಾನೇ ಹೇಳಿದ್ವಲ್ಲ, ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ, ಇದಕ್ಕೆ ಯಾರ್ಯಾರು ಸಂಬಂಧಪಟ್ಟ ಹಾಗೆ ಕೆಲಸ ಮಾಡಬೇಕಿದೆ, ಮತ್ತೊಂದು ಇವರಿಗೆಲ್ಲ ಒಂದು ಮಾಹಿತಿ ಏನು ಅಂತಂದರೆ ಏಪ್ರಿಲ್ 9ನೇ ತಾರೀಕಿನಂದು ಮತದಾನ, ಮೇ 4ನೇ ತಾರೀಕಿನಂದು ಫಲಿತಾಂಶ, ಮಾರ್ಚ್ 16ನೇ ತಾರೀಕಿನಂದು ಅಧಿಸೂಚನೆ ಪ್ರಕಟ ಆಗುತ್ತೆ. ಮಾರ್ಚ್ 23ನೇ ತಾರೀಕಿನಂದು ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆ ದಿನ. ಮಾರ್ಚ್ 24ನೇ ತಾರೀಕಿನಂದು ನಾಮಪತ್ರಗಳನ್ನು ಪರಿಶೀಲಿಸೋದಕ್ಕೆ ಕೊನೆ ದಿನ, ಅವತ್ತಿನ ದಿನ. ಮಾರ್ಚ್ 26ನೇ ತಾರೀಕಿನಂದು ನಾಮಪತ್ರ ಹಿಂಪಡಿಬೇಕು ಅಂತ ಯಾರಾದರೂ ಆಕಾಂಕ್ಷಿಗಳಿದ್ರೆ ಅದು ಕೊನೆ ದಿನ. HY ಮೇಟಿ ಅವರ ನಿಧನದಿಂದ ತೆರವಾಗಿರುವಂಥ ಬಾಗಲಕೋಟೆ ಕ್ಷೇತ್ರ, ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರುವ ದಾವಣಗೆರೆ ದಕ್ಷಿಣ ಕ್ಷೇತ್ರ. There will be 8 by-elections also. That is Goa, Gujarat, Karnataka, Maharashtra, Nagaland and Tripura. The name of the constituencies are mentioned here and the reasons which will be circulated to you. And the schedule would be that the assembly constituencies for Goa, Karnataka, Nagaland and Tripura will be held, the polling will be held on 9th of April, and for the assembly constituencies of Gujarat and Maharashtra on 23rd. The counting shall be on 4th of May for all the cases. There will be 8 by-elections also. That is Goa, Gujarat, Karnataka, Maharashtra, Nagaland and Tripura. The name of the constituencies are mentioned here and the reasons which will be circulated to you. And the schedule would be that the assembly constituencies for Goa, Karnataka, Nagaland and Tripura will be held, the polling will be held on 9th of April, and for the assembly constituencies of Gujarat and Maharashtra on 23rd. The counting shall be on 4th of May for all the cases. ನಾವು ಎಲೆಕ್ಷನ್ ಅನ್ನು ಎದುರಿಸೋದಕ್ಕೆ ಸಿದ್ಧ ಇದ್ದೀವಿ ಅಂತ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಾವಣಗೆರೆ ವಿಚಾರವಾಗಿ ಬಹಳ ಗೊಂದಲ ಇದೆ. ದಾವಣಗೆರೆ ದಕ್ಷಿಣ ಅಲ್ಲಿ ಅಲ್ಪಸಂಖ್ಯಾತರು ಈ ಬಾರಿ ನಮಗೆ ಬೇಕೇ ಬೇಕು ಟಿಕೆಟ್ ಅಂತ ಅವ್ರು ಕೇಳ್ತಿದ್ದಾರೆ. ಇನ್ನೊಂದು ಕಡೆ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಅವ್ರ ಕುಟುಂಬ ಬಹಳ ಪ್ರಯತ್ನದಲ್ಲಿದೆ. ಈ ವಿಚಾರವನ್ನು DK ಶಿವಕುಮಾರ್ ಅವ್ರಿಗೆ ಕೇಳಿದ್ರೆ ಎಲ್ಲಿದೆ ಗೊಂದಲ ಏನೂ ಇಲ್ಲ, ನಮಗೇನು ಅನುಮಾನ ಇಲ್ಲ, ವರದಿ ತರಿಸ್ಕೊಂಡಿದ್ದೀವಿ, ಪಕ್ಷ ಏನು ಹೇಳುತ್ತೋ ಹಾಗೆ ಕೇಳ್ತೀವಿ ಅಂತ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಬಿಡಿ, ನಾವು ತಯಾರಿದ್ದೀವಿ, ಅದರಿಂದ ನಮಗೇನು ಅನುಮಾನ ಇಲ್ಲ, ಎಲ್ಲ ವರದಿ ತರಿಸ್ಕೊಂಡಿದ್ದೀವಿ, ಕೆಲ ಲೀಡರ್ಸ್ ಹತ್ರ ಮಾತುಕತೆ ಮಾಡಿದ್ದೀನಿ, ನಾವು ಎಲೆಕ್ಷನ್ ಎದುರಿಸಕ್ಕೆ ಸಿದ್ಧವಾಗಿದ್ದೀವಿ. ಎಲ್ಲಿದೆ ಗೊಂದಲ? ಯಾವ ಗೊಂದಲನೂ ಇಲ್ಲ. ಪಾರ್ಟಿ ಏನು ಹೇಳ್ತದೆ ಆ ಪಾರ್ಟಿ ಕೇಳ್ತೀವಿ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ಆಗಲಿ ಬಿಡಿ, ನಾವು ತಯಾರಿದ್ದೀವಿ, ಅದರಿಂದ ನಮಗೇನು ಅನುಮಾನ ಇಲ್ಲ, ಎಲ್ಲ ವರದಿ ತರಿಸ್ಕೊಂಡಿದ್ದೀವಿ, ಕೆಲ ಲೀಡರ್ಸ್ ಹತ್ರ ಮಾತುಕತೆ ಮಾಡಿದ್ದೀನಿ, ನಾವು ಎಲೆಕ್ಷನ್ ಎದುರಿಸಕ್ಕೆ ಸಿದ್ಧವಾಗಿದ್ದೀವಿ. ಎಲ್ಲಿದೆ ಗೊಂದಲ? ಯಾವ ಗೊಂದಲನೂ ಇಲ್ಲ. ಪಾರ್ಟಿ ಏನು ಹೇಳ್ತದೆ ಆ ಪಾರ್ಟಿ ಕೇಳ್ತೀವಿ ಅಂತ. ಪ್ರಸನ್ನ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗಿ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಓವರ್ ಆಲ್ ಆಗಿ ಏನೇನು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ನೇಷನ್ ವೈಡ್ ನಾವು ನೋಡಿದಾಗ? ಇನ್ನು ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಾಗಲಕೋಟೆ ವಿಚಾರವಾಗಿ ಸ್ವತಃ ಮುಖ್ಯಮಂತ್ರಿಗಳೇ ಈ ಬಾರಿ ಅಖಾಡ ಕಿಳಿತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ಗೆ ಬಹಳ ತಲೆಬಿಸಿ ಇದೆ, ಇದೇನು ಮುಚ್ಚಿಟ್ಟಿರುವಂಥ ವಿಚಾರ ಅಲ್ಲ. ಆದರೆ DK ಶಿವಕುಮಾರ್ ಅವರು ಬಹಳ ರಿಲೀಫಲ್ಲಿ ಇದ್ದಂಥ ರೀತಿಯಾಗಿನೇ ಇವತ್ತು ಹೇಳಿದ್ರು. ಏನಿದ್ರ ಒಳಗುಟ್ಟು, ಏನು ಕತೆ ಪ್ರಸನ್ನ?
ಮಲ್ತೇಶ್, ಪಂಚರಾಜ್ಯಗಳ ಚುನಾವಣೆಯನ್ನ ಇವತ್ತು ಅಧಿಕೃತವಾಗಿ ಘೋಷಣೆಯನ್ನ ಮಾಡಲಾಗಿದೆ. ಎರಡು ಪ್ರಮುಖ ಕಾರಣಕ್ಕೋಸ್ಕರ ಈ ಚುನಾವಣೆ ಕರ್ನಾಟಕದ ಪಾಲಿಗೆ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಒಂದು, ಕೇರಳ ಮತ್ತು ತಮಿಳುನಾಡಲ್ಲೂ ಕೂಡ ಚುನಾವಣೆಗಳು ನಡೀತಾ ಇರುವಂತಹ ಕಾರಣಕ್ಕೋಸ್ಕರ ಅಲ್ಲಿ ನಡೆಯುವಂತಹ ಚುನಾವಣೆಯ ದೃಷ್ಟಿಯಿಂದ ಕರ್ನಾಟಕದ ಕಾಂಗ್ರೆಸ್ನ ನಾಯಕರು ಅಲ್ಲಿ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥದ್ದು ಒಂದು ಪ್ರಮುಖ ಕಾರಣ. ಇನ್ನೊಂದು, ಕರ್ನಾಟಕದಲ್ಲೂ ಕೂಡ ಉಪಚುನಾವಣೆಯನ್ನ ಘೋಷಣೆಯನ್ನ ಮಾಡಲಾಗಿದೆ. HY ಮೇಟಿ ಅವರ ನಿಧನದಿಂದ ತೆರವಾಗಿರುವಂತಹ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಏಪ್ರಿಲ್ 9ನೇ ತಾರೀಕು ನಿಗದಿಯಾಗಿದೆ. ಅದೇ ರೀತಿಯಲ್ಲಿ ಹಿರಿಯರಾಗಿದ್ದಂತಹ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಉಪಚುನಾವಣೆ ಏಪ್ರಿಲ್ 9ನೇ ತಾರೀಕಿನಂದೇ ದಿನಾಂಕ ನಿಗದಿಯಾಗಿದೆ. ಈ ಎರಡು ಉಪಚುನಾವಣೆಗಳನ್ನ ಗೆಲ್ಲಲೇಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಗಿದೆ. ಯಾಕೆಂದ್ರೆ ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಮತ್ತೆ ತನ್ನ ಪರವಾಗಿ ಜನರ ಅಲೆ ಇದೆ ಅನ್ನುವಂಥದ್ದನ್ನ ಸಾಬೀತು ಮಾಡ್ಕೊಳ್ಬೇಕು ಅಂತಂದ್ರೆ ಸಹಜವಾಗಿ ಈ ಉಪಚುನಾವಣೆಗಳು ಎರಡೂ ಕ್ಷೇತ್ರಗಳನ್ನ ಗೆಲ್ಲೇಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಜೊತೆಗೆ ಮಾರ್ಚ್ 23ನೇ ತಾರೀಕು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಆಗಿದೆ. ಇವತ್ತಿನ ಈ ಕ್ಷಣಕ್ಕೆ ತೆಗೆದುಕೊಂಡ್ರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳ ವಿಚಾರದಲ್ಲಿ ಎರಡೂ ಪಕ್ಷಗಳಲ್ಲೂ ಕೂಡ ಒಂದು ಒಮ್ಮತದ ಅಂತಿಮ ತೀರ್ಮಾನಕ್ಕೆ ಯಾರೂ ಕೂಡ ಬಂದಿಲ್ಲ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರಿಗೆ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂತಹ ಒಂದು ಬಿಗಿಪಟ್ಟನ್ನ SS ಮಲ್ಲಿಕಾರ್ಜುನ್ ಅವರು ಹಿಡಿದಿದ್ದಾರೆ. ಆದ್ರೆ ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಪ್ರಬಲವಾಗಿ ಟಿಕೆಟ್ಗೆ ಪೈಪೋಟಿಯನ್ನು ಹಿಡಿದಿದ್ದಾರೆ. ಶಾಮನೂರ್ ಅವರು ಬದುಕಿದ್ದಾಗ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಮುಂದೆ ಬಿಟ್ಕೊಡ್ತೀನಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ರು. ಹೀಗಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಮುಸ್ಲಿಂ ಕ್ಯಾಂಡಿಡೇಟ್ಗೆ ಕೊಡಬೇಕು ಅನ್ನುವಂಥದ್ದು ಅಲ್ಪಸಂಖ್ಯಾತ ಸಮುದಾಯದ ನಾಯಕರ ಬಿಗಿಪಟ್ಟಾಗಿದೆ. ಹೀಗಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟಿನ ವಿಚಾರದಲ್ಲಿ ಕಾಂಗ್ರೆಸ್ ಗೊಂದಲದ ಗೂಡಾಗಿದೆ. ಹಾಗಂತ ಬಿಜೆಪಿಯಲ್ಲೂ ಕೂಡ ಅಂತಹ ನಿಚ್ಚಳವಾದಂತಹ ಒಂದು ಅಭಿಪ್ರಾಯ ಎಲ್ಲೂ ಕೂಡ ಇಲ್ಲ. ಹೀಗಾಗಿ ಯಾರನ್ನ ಅಭ್ಯರ್ಥಿಯನ್ನಾಗಿ ತಕ್ಷಣ ಇನ್ನೊಂದು 7-8 ದಿನಗಳಲ್ಲಿ ಅಂತಿಮಗೊಳಿಸ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಈ ಎರಡು ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ ಅಥವಾ ಯಾವುದಾದ್ರೂ ಒಂದು ಕ್ಷೇತ್ರವನ್ನ ವಿರೋಧ ಪಕ್ಷಗಳಿಗೆ ಬಿಟ್ಟುಕೊಟ್ಟು ಜನರ ಅಲೆ ಯಾವ ರೀತಿ ಇದೆ ಅನ್ನುವಂಥ ಒಂದು ಲಿಟ್ಮಸ್ ಟೆಸ್ಟ್ಗೂ ಕೂಡ ಈ ಉಪಚುನಾವಣೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದೆ, ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದೆ. ಇನ್ನು ಪಂಚರಾಜ್ಯಗಳ ಚುನಾವಣೆಯ ದೃಷ್ಟಿಯಿಂದ ನೋಡೋದಾದ್ರೆ ಕೇರಳ ಮತ್ತು ತಮಿಳುನಾಡಿನ ಚುನಾವಣೆಯಲ್ಲಿ ಕರ್ನಾಟಕದ ಹಲವು ಮಂದಿ ನಾಯಕರು ತಮ್ಮನ್ನ ತಾವು ತೊಡಗಿಸಿಕೊಳ್ತಾ ಇದ್ದಾರೆ. OBC ಕ್ಯಾಲ್ಕುಲೇಷನ್ ನ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಪ್ರಯೋಗ ಮಾಡೋದಕ್ಕೆ ಕಾಂಗ್ರೆಸ್ ಹೊರಟಂತ ಕಾರಣಕ್ಕೋಸ್ಕರ ಕೇರಳ ಮತ್ತು ತಮಿಳುನಾಡಲ್ಲೂ ಕೂಡ ಯಾವ ರೀತಿಯ ವಾತಾವರಣ ಮುಂದೆ ಸೃಷ್ಟಿಯಾಗಬಹುದು ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಇನ್ನು ವೆಸ್ಟ್ ಬೆಂಗಾಲ್ ಮತ್ತು ಅಸ್ಸಾಂನ ಚುನಾವಣಾ ಜವಾಬ್ದಾರಿ ಕರ್ನಾಟಕದ ಇಬ್ಬರು ಪ್ರಮುಖ ನಾಯಕರ ಹೆಗಲಿಗೆ ಬಿದ್ದಿದೆ. ವೆಸ್ಟ್ ಬೆಂಗಾಲ್ನ ಜವಾಬ್ದಾರಿಯಲ್ಲಿ BK ಹರಿಪ್ರಸಾದ್ ಅವರು ಕೂಡ ಒಂದು ಜವಾಬ್ದಾರಿಯುತ ಸ್ಥಾನವನ್ನು ನಿಭಾಯಿಸ್ತಾ ಇದ್ದಾರೆ. ಜೊತೆಗೆ ಅಸ್ಸಾಂನ ಚುನಾವಣೆಯಲ್ಲಿ DK ಶಿವಕುಮಾರ್ ಅವರ ಪಾತ್ರವೂ ಕೂಡ ಆ ಉಸ್ತುವಾರಿ ಸಮಿತಿಯಲ್ಲಿ ಇರೋದ್ರಿಂದಾಗಿ DK ಶಿವಕುಮಾರ್ ಮತ್ತು BK ಹರಿಪ್ರಸಾದ್ ಇಬ್ಬರೂ ಕೂಡ ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್ನ ಚುನಾವಣಾ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದ್ರಿಂದಾಗಿ ಈ ಎರಡು ಚುನಾವಣೆಗಳು ಕೂಡ ಕರ್ನಾಟಕದ ಮಟ್ಟಿಗೆ ಕರ್ನಾಟಕದ ರಾಜಕೀಯ ದೃಷ್ಟಿಗಳನ್ನ ನೋಡೋದಾದ್ರೆ ಬಹಳ ಮುಖ್ಯ ಆಗುತ್ತೆ. ಮತ್ತು ಕರ್ನಾಟಕದಲ್ಲಿ ಇವತ್ತು ಬೇರೆ ಬೇರೆ ರೀತಿಯ ರಾಜಕೀಯ ಚಟುವಟಿಕೆಗಳು ನಡೀತಾ ಇದಾವೆ. ಭಿನ್ನಾಭಿಪ್ರಾಯಗಳು ದೊಡ್ಡ ಮಟ್ಟಿಗೆ ಗೊಂದಲಕ್ಕೆ ನಾಂದಿ ಹಾಡಿದೆ. ಈ ಎಲ್ಲ ಪರಿಸ್ಥಿತಿಯಲ್ಲಿ ಪಂಚರಾಜ್ಯಗಳ ಚುನಾವಣೆ ಬಹಳ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಸನ್ನ.